ಅಧ್ಯಕ್ಷರೇ, ಬಡವರಾಗೆ ಉಳಿಬೇಕಾ? ಆಯ್ತು. ಅವ್ರು ಇನ್ನೂ ಏನು ಮನ್ಯಾಗ ಫ್ರೀಜ್ ತಗೊಳ್ಳೋದು ಅವ್ರಿಗೆ ಅವಕಾಶ ಆದಾಗ ಮತ್ತು ಬೋರ್ ಹಾಕೊಂಡು ನೀರು ತಗೊಳ್ಳೋದು ಬೇಡ ಅವ್ರಿಗೆ. ನೀವು ಅಲ್ಲೇ ಉಳಿಬೇಕಾದ ಈ ಸ್ಕೀಮ್ ವಿಫಲ ಆಗೈತೆ ಅನ್ನುವಂಥದ್ದನ್ನು ಹೇಳ್ತಾನೆ. ಇದ್ರೊಳಗೆ ಏನು ಅವ್ರಿಗೆ ಲಾಭ ಆಗಿಲ್ಲ. ನೀವು ಇರ್ಬೋದು 1,20,00,000 ಫಲಾನುಭವಿಗಳು ಇರ್ಬೋದು. ಅದ್ರಾಗ ನಮ್ಗೆ 50-60 ಲಕ್ಷ ನಮ್ಮ ಮೊದಲೇ ಉಚಿತವಾಗಿ 72 ಯೂನಿಟ್ ಫ್ರೀ ಕೊಡ್ತಿದ್ರ ಭಾಗ್ಯ ಜ್ಯೋತಿ ಒಳಗೆ. ಅದು ಜನ ಇದ್ರಾಗ ಸೇರಿ ನೀವು ಅದ್ರಾಗ ಎಕ್ಸ್ಟ್ರಾ ನಿಮ್ದೇನ್ ಕೊಡ್ತೀರಿ ಹೇಳ್ರಿ ಅವ್ರಿಗೆ. ಮುಂದೆ ಹೋಗ್ಲಿ. ಇದು ಗೃಹ ಜ್ಯೋತಿ. ಇದು ಇನ್ನು ಗೃಹಲಕ್ಷ್ಮಿ ಎಷ್ಟು ಜನಕ್ಕೆ ಬರ್ತದ್ರಿ? ಎಷ್ಟು ಜನ ಇನ್ನೂ ಉಳ್ದಾರ? ಅವ್ರಿಗೇನೋ ಕುಂಟು ನೆಪ ಹೇಳಿ ಅವ್ರದ್ದು ಲಿಂಕ್ ಸರಿಯಾಗಿಲ್ಲ, ಅಕೌಂಟ್ ಸರಿಯಾಗಿಲ್ಲ. ಇದನ್ನ ಸುದ್ದಿ ಮಾಡೋದು ಯಾವಾಗ? 9 ತಿಂಗಳಾತ. ಎಲ್ಲರಿಗೂ ಕೊಡ್ಬೇಕಲ್ರಿ. ಎಲ್ಲರಿಗೂ ಕೊಟ್ಟಾಗ ಅದು ಸ್ಕೀಮ್ ಯಶಸ್ವಿ ಆಕತಿ. ಸುಮಾರು ಹೆಸರಿಗೆ ಮಾತ್ರ ಘೋಷಣೆ ಮಾಡಿ ಯಾರಿಗೂ ಮುಟ್ಟಬಾರ್ದು. ಯೋಜನೆ ಘೋಷಣೆ ಮಾಡುದು ಯಾರಿಗೆ ಹೋಗಿ ಖಜಾನೆಯಿಂದ ದುಡ್ಡು ಹೋಗಬಾರ್ದು. ಈ ಯೋಜನೆ ಮುಖಾಂತರ ಇದನ್ನ ಮಾಡ್ರೆ ಇವೆಲ್ಲ ಯಾರಿಗೂ ಮುಟ್ಟಾಗಿಲ್ಲ. ಬಡವರಿಗೆ ಯಾರು ಕೇಳಿದ್ದಿಲ್ಲ, ಯಾರು ಕೇಳಿದ್ದಿಲ್ಲ. ಒಂದೇ ನಿಮಿಷ. ತಾವು ಹೇಳಿದ್ರಿ 9 ತಿಂಗಳಾಯ್ತು ಘೋಷಣೆ ಮಾಡಿ, ಯಾರಿಗೆ ಕೊಟ್ಟಿದ್ದೀರಾ, ಏನ್ ಮಾಡಿದೀರಾ ಅಂತ. ನೀವು ಸದನದಲ್ಲಿ ಮಾತನಾಡ್ತಾ ಇದ್ದೀರಾ, ತಾವು ಹಿರಿಯರಿದ್ದೀರಾ. ನಾ ಬರೀ 2ನೇ ಸರಿ ಬಂದಿದ್ದು, ತಾವು ತುಂಬಾ ಹಿರಿಯರಿದ್ದೀರಾ ಸದನಕ್ಕೆ. ತಪ್ಪು ಮಾಹಿತಿಯನ್ನ ಕೊಡೋದು ಬೇಡ. 1,21,00,000 ಮಹಿಳೆಯರಿಗೆ, ಕುಟುಂಬದ ಯಜಮಾನಿಯರಿಗೆ ಈಗಾಗಲೇ ನಾವು 1,18,00,000 ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದೀವಿ. ಇದು ಏನು ಸಣ್ಣ ಬಜೆಟ್ ಅಲ್ಲ. ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ, ಎಷ್ಟು ಜನರಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ 34,000 ಕೋಟಿ ಅನುದಾನವನ್ನ 1 ವರ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ. ಇದು ಸಣ್ಣ ಯೋಜನೆ ಅಂತೂ ಅಲ್ಲ. ನೀವು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ. ಅಲ್ಲಿ ಏನು ಕೊಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಮುಟ್ಟಿದೆಯಾ, ಎಲ್ಲ ಬೆನಿಫಿಷರಿಗೆ ಹೋಗಿ ಮುಟ್ಟಿದೆಯಾ, ಕಾಗದ ಪತ್ರ ಸರಿಯಾಗಿ ಆಯ್ತಾ? ನಾವು ಅದನ್ನ ಕೇಳೋಕೆ ಹೋಗ್ತಾ ಇಲ್ಲ. ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ, ಉಪಯೋಗ ಆಗಿದೆ. ಪ್ರಿಯಾಂಕ್ ಖರ್ಗೆಜಿ ಅವರು ಹೇಳಿದ ಹಾಗೆ ಬೆನಿಫಿಷಿಯರಿಗಳು ಯಾರು ಏನು ಅಂತ ಇಲ್ಲ, ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವಷ್ಟೇ ಇಲ್ಲಿ ಬಂದು ಹೇಳ್ತಾ ಇದ್ದೀರಾ ಇದರಿಂದ ಅನಾನುಕೂಲ ಆಗಿದೆ ಅಂತ. ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡೀಟೇಲ್ಸ್ ನ ತಂದು ಕೊಡ್ತೀನಿ ಸರ್. ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಹೇಳಿ ಕೊಟ್ಟಿದ್ದಾರೆ ಅವ್ರು, ನಾವು ಗೊತ್ತಾಗಿಲ್ಲ ಹೇಳಂಗಿಲ್ಲ, ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟ ನಂತರ 5 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. 5 ತಿಂಗಳ ಮಹಿಳೆಯರು ನಮ್ಮನೆ ಆಫೀಸ್ ಬರ್ತಾರ, 5 ತಿಂಗಳ ದುಡ್ಡ ಬಂದಿಲ್ರಿ ಹೇಳ್ರಿ ಅಂತ ನಾವ್ ಯಾರಿಗೆ ಹೇಳೋನು? ಯಾಕೆ ಕೊಡಂಗಿಲ್ಲ ನೀವು? ಈಗ 100 ಜನರಲ್ಲಿ 3 ಜನರಿಗೆ ಬಂದಿಲ್ಲ, 97 ಜನರು ಸಂತೋಷದಿಂದಿದ್ದಾರೆ. ಆ 3 ಜನರ ಪರವಾಗಿನೂ ಕೂಡ ನಮ್ಮ ಇಲಾಖೆ ಆಗಲಿ, ನಮ್ಮ ಸರ್ಕಾರ ವಂಚಿತ. ನಿಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಬರ್ಲಿಲ್ಲ ಆ ಪಟ್ಟಿ ಮಾಡಿಕೊಂಡು ಮಂತ್ರಿ ಕೊಡಬೇಕು. ನಾನು ಹೇಳ್ತೇನೆ, ಹೆತ್ತವರಿಗೆ ಹೆಗ್ಗಣ ಮುದ್ದತ್ತ. ಹಂಗೆ ಇವ್ರ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ. ಅದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತಿಲ್ಲ. ಆಯ್ತು, ಅದ್ರ ಅಲ್ಲಿ ಸ್ಥಳೀಯವಾಗಿ ಈಗ ನನ್ನ ಕಷ್ಟ ನೋಡಿ. ಮಾನ್ಯ ಅಧ್ಯಕ್ಷರೇ, ನಾನೇನ್ ಹೇಳ್ತೇನೆ, ನಮ್ಮ ಕಷ್ಟ ಅರ್ಥ ಹೋಗ್ಲಿ. ಇವರಿಗೆ ಗೃಹ ಲಕ್ಷ್ಮಿ ಕೊಡ್ತಾರ. ಅವ್ರ ಮನ್ಯಾಗ ಅವ್ರ ಯಜಮಾನರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿಗೆ ಹೋಗ್ತಾರ. ಇದ್ರಾಗ 90% ಇದೆಲ್ಲ ರೊಕ್ಕ. ಆಯ್ತು, ಮುಂದೆ ಹೋಗ್ಲಿ. ನಾ ಹೇಳ್ತೇನೆ ಬಿಡ್ರಿ. ಅಲ್ಲ, ಈ ಕಡೆ ಕೋಲು ಮುರಿಬಾರ್ದು, ಈ ಕಡೆ ಹಾವು ಸಾಯ್ಬಾರ್ದು. ನೀವ್ ಏನ್ ಮಾತನಾಡ್ತಾ ಇದ್ದೀರಾ ಅದನ್ನಾದ್ರೂ ಹೇಳಿ ಬಿಡಿಸಿ. ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡದಾ? ಹೇಳ್ಬಿಡಿ ಒಮ್ಮೆ. ನಾವು ಬಂದ್ ಮಾಡೋಣಂಗಿಲ್ಲ. ಅಲ್ಲ, ನೀವು ಹೇಳ್ಬಿಡಿ, ಯಾರಿಗೂ ಉಪಯೋಗ ಇಲ್ಲ, ಅನಾನುಕೂಲ ಆಗಿದೆ, ಯೋಜನೆನ ಬಂದ್ ಮಾಡ್ಬಿಡಿ. ಜನ ಕುಡಿಯಕ್ ಹೋಗ್ತಾ ಹೇಳ್ಬಿಡಿ. ನೀವು ಉತ್ತರ ಕೊಡ್ರಿ. ನಾವು ಮಾನ್ಯ ಅಧ್ಯಕ್ಷರೇ, ಯಾವುದೇ ಯೋಜನೆ ನಾವು ಬಂದ್ ಮಾಡೋಣಂಗಿಲ್ಲ. ಆಯ್ತು, ಬಡವರ ಪರವಾಗಿ ನೀವು ಕೊಟ್ಟಂಗ್ ಮಾಡಬೇಡ್ರಿ. ಕೊಟ್ಟಂಗ್ ಮಾಡಬೇಡ್ರಿ. ರೊಕ್ಕ ಹೋಗಿರಬಾರ್ದು, ಕೊಟ್ಟಂಗ್ ಆಗಿರ್ಬೇಕು. ಅವ್ರು ಅಷ್ಟೇ ಹೇಳ್ಬೇಕಲ್ಲ. ಅದು ನಿಮ್ಮದು ಯೋಜನೆ, ನಿಮ್ಮ ಜನರ ಮ್ಯಾಗ ಪ್ರೀತಿ ಅಂದ್ರ ಅದು ನೇರವಾಗಿ ಹೋಗಿ ಮುಟ್ಟುವಂತದ್ದನ್ನ ನೀವು ಮಾಡ್ರಿ. ಇಷ್ಟ ಇಲ್ರಿ. ಈಗ ಹೇಳಿರಿ 1,20,00,000
20 ಲಕ್ಷ ಮಹಿಳೆಯರಿಗೆ ಸರ್, ಮುಟ್ಟಿದೆ, ಉಳಿದವರಿಗೆ ಯಾವ ಕೊಡ್ರಿ. ಮಧ್ಯವರ್ತಿನೂ ಇಲ್ಲ ಇಲ್ಲಿ. ಡೈರೆಕ್ಟ್ ಅವ್ರ ಅಕೌಂಟ್ ಗೆ ದುಡ್ಡು ಹೋಗುತ್ತೆ. ಫಸ್ಟ್ ಟೈಮ್ ಹೌದ್ರಿ, DBT ಮುಖಾಂತರ ಕೊಡ್ತೀವಿ, ಬರೀ ಒಂದು ಕೊಡ್ರಿ. ವಿಧವಾ ವೇತನ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೂಡ ಕೊಡುವಂತ ಮಾಡಿದಾರೆ. ಇದು ಕರ್ನಾಟಕ ರಾಜ್ಯದಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಡಿಬಿಟಿ ಮುಖಾಂತರ ಮೇಡಮ್ ಆಮೇಲೆ ಮಾತಾಡ್ರಿ. ಮಾತಾಡೋದು ಸ್ವಲ್ಪ ಯಾವಾಗೋ ಮಂತ್ರಿಗಳು ಅವ್ರು ಮಾತಾಡ್ಲಿ. ನೀವು ಮಾತಾಡಿ. ನನ್ನ ಅನಿಸಿಕೆ ನೀವು ಮಾತಾಡೋದಕ್ಕೆ ಬೇಡ ಅಂತ ಇಲ್ಲ. ನಮ್ಮ ನಾವು ಕ್ಷೇತ್ರದಲ್ಲಿ ಸಮಾಧಾನದಿಂದ ಇರ್ತಕ್ಕಂಥ ಕೇಳ್ತಾ ಸಮಸ್ಯೆಗಳನ್ನ ಇದೀವಿ. ಹೇಳ್ಕೊಬೇಕು ಸದನಕ್ಕೆ ಅಧ್ಯಕ್ಷರ ತಪ್ಪು ಮುಖಾಂತರ. ಮಾಹಿತಿ ಮಂತ್ರಿಗಳೇ, ಮಾಡಿ, next ಸರಿ ಮಾಡಿ. ಮಂತ್ರಿ ಅವರೇ, ಅಷ್ಟೇ ಹೇಳ್ತಾ ಇರೋದು ನಿಮಗೆ. ಈಗ ಮಂತ್ರಿಗಳು ಒಂದ್ ಸೆಕೆಂಡ್, ನೀವು ರಾಜ್ಯ ಪಂಚಾಯತಿಗೆ ಮಾಡ್ತೇನೆ ವಿಷಯ ಅಂತ